ಜನಿತಾ ಅಡುಗೆ ಮನೆಗೆ ಎಲ್ಲರಿಗೂ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ಗಳನ್ನ ಹಾಕಿದ್ರೆ ಫಸ್ಟು ನಿಮಗೇ ಬರುತ್ತೆ. ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾವು ಇವತ್ತು ಮಾಡ್ತಾ ಇರೋವಂತಹ ರೆಸಿಪಿ ಬಂದು ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಮತ್ತು 1.5 ಟೊಮೊಟೊ ಅಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಗೆಡ್ಡೆಕೋಸು, ಬೀನ್ಸ್ ಮತ್ತು ಕ್ಯಾರೆಟ್ ಇದಿಷ್ಟನ್ನು ಸಹ ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಮಾಡೋದು ಹೇಗೆ ನೋಡೋಣ. ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಒಲೆ ಮೇಲೆ ಅಕ್ಕಿ ವಾಶ್ ಮಾಡಿಟ್ಟಿರುವಂತಹ ಅಕ್ಕಿಯನ್ನು ಹಾಕ್ಕೊಳ್ಳೋಣ. ಹಾಗೆಯೇ ನಾನು ಮೊದಲೇ ತರಕಾರಿಗಳನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಹೆಚ್ಚಿಟ್ಕೊಂಡಿರೋದ್ರಿಂದ ಅದನ್ನು ಹಾಗೆಯೇ ಸಹ ಹಾಕ್ತೀನಿ. ನೀವು ಸಹ ನೀಟಾಗಿ ತೊಳೆದಿಟ್ಕೊಂಡಿದ್ರೆ ಹಂಗೆ ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಹಾಕಿ. ಹಾಗೆಯೇ ಈಗ ಟೊಮೊಟೊ ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿದ್ದೀನಿ. ಸಣ್ಣ ಟೊಮೊಟೊ ಆದರೆ 2-3 ಹಾಕಿ, ದಪ್ಪ ಟೊಮೊಟೊ ಆದರೆ 1/2 ಆದರೆ ಸಾಕಾಗತ್ತೆ. ಹಾಗೆ ನೀರು 4 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋಣ. ಹಾಗೆಯೇ ಅದಕ್ಕೆ ಇವಾಗ ನಾವು ಶೇಂಗಾಕಾಳು ಮಧ್ಯದಲ್ಲಿ ತಿಂತಾಯಿದ್ರೆ ಏನೋ ಒಂಥರ ಟೇಸ್ಟ್ ಸೂಪರಾಗಿರುತ್ತೆ. ಅದಕ್ಕೆ ಶೇಂಗಾಕಾಳು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ನಾವು ಅದನ್ನು ಇವಾಗ ಲೋಟದಲ್ಲಿ ಗೊತ್ತಾಗಲಿಲ್ಲ, ನೀರಿಷ್ಟು ಹಾಕೋತಾ ಇದ್ದೀವಿ ಅನ್ನೋದು ಗೊತ್ತಾಗಿಲ್ಲ ಅಂತ ಅಂದರೆ ಕೈಯಲ್ಲಿ ನೋಡಿ 2.5 ಇಂಚಷ್ಟು ನೀರಿಟ್ಟರೆ ಸಹ ನಿಮಗೆ ಗೊತ್ತಾಗತ್ತೆ. ಎಲ್ಲ ಅಕ್ಕಿ ಎಲ್ಲ ನೀಟಾಗಿ ಬೇಯಬೇಕು. ಈಗ ಮುಚ್ಚೋಣ. ವಿಷಲ್ ಆಗೋವರೆಗೂ ಬಿಟ್ಟು ನಂತರ ನಾವು ಓಪನ್ ಮಾಡಿಬಿಟ್ಟು ಮಾಡೋಣಂತೆ. ಹಾಗೆಯೇ ಈಗ ವಿಷಲ್ ಆಗ್ತಾಯಿದೆ. ನಾವು ಒಂದು ಕಡೆ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣಂತೆ. ವಿಷಲ್ ಆಗಿದೆ, ವಿಷಲ್ ಆಗ್ತಾಯಿದೆ. ಇವಾಗ ಒಂದು ಬಾಣಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ನಂತರ ನಾವು ಆ ಎಣ್ಣೆ ಒಂಚೂರು ಕಾಯಲಿಕ್ಕೆ ಬಿಡೋಣ. ಕಾಯ್ದ ನಂತರ ನಾವು ಅದಕ್ಕೆ ಫಸ್ಟು ಸಾಸಿವೆಯನ್ನು ಹಾಕೊಳ್ಳೋಣ. ಸಾಸಿವೆ ಹಾಕಿ ಚಟಪಟ ಅನ್ನೋ ಅಷ್ಟು ಟೈಮಿಗೆ ನಾವು ಕರಿಬೇವಿನ ಸೊಪ್ಪನ್ನು ಹಾಕೋಣ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಒಳ್ಳೆಯದು, ಅದು ಕಣ್ಣಿಗೆ ಸಹ ತುಂಬ ಒಳ್ಳೆಯದು. ಹಾಗೆಯೇ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿನ ಹಾಕೊಳ್ಳೋಣ. ಹಾಗೆಯೇ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆಗೋವರೆಗೂ ಬಿಟ್ಟು ಫ್ರೈ ಆದ ನಂತರ ಮೆಣಸಿನ್ಕಾಯಿನೂ ಸಹ ಹಾಕೊಳ್ಳೋಣ. ಒಗ್ಗರಣೆನ ನೀಟಾಗಿ ಮಾಡಿ ಹಾಕೋಣ. ಹಾಗೆಯೇ ಇವಾಗ ವಿಷಲ್ನ ತೆಗಿತಾಯಿದ್ದೀನಿ. ನೋಡಿ ಯಾವ ಥರ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಎಲ್ಲದನ್ನು ಸಹ ನೀಟಾಗಿ ಬೆಂದಿದೆ. ಕೆಳಗಡೆ ತರಕಾರಿ ಹಾಕಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಒಗ್ಗರಣೆನ ಅದರೊಳಗಡೆ ಹಾಕ್ಕೊಳ್ಳೋಣ. ಹಾಗೆಯೇ ಅದೇ ಬಾಣಲಿ ಇವಾಗ ಅದನ್ನು ಹಾಕ್ಕೊಂಡಿದ್ದೀವಲ್ವ, ಅದೇ ಬಾಣಲಿನಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡ್ಬಿಟ್ಟು ನಾವು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಅದಕ್ಕೆ ಸ್ವಲ್ಪ ಬಿಸಿಬೇಳೆಬಾತ್ ಪೌಡ್ರ್ ಇತ್ತಲ್ಲ, ಅದು ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕಾಯಿಸೋಣ. ಕಾಯಿಸಿ ಕುದಿಸಿ ಹಾಕೋಣಂತೆ. ಇದಕ್ಕೆ ಬೇಕು ಅಂದರೆ ಬಿಸಿಬೇಳೆ ಬಾತಿಗೆ ಕೆಲವರು ಇದನ್ನು ಹಾಕೋತಾರೆ, ಕೊಬ್ಬರಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿ ಹಾಕೋಬೋದು. ನನಗೆ ಚಿಕ್ಕ ಮಕ್ಕಳು ತಿನ್ನೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹಾಗೇ ಮಾಡ್ತಾಯಿದ್ದೀನಿ. ಸೊ ನಿಮಗಿಷ್ಟ ಆದರೆ ನೀವು ಹಾಕ್ಕೋಬೋದು. ಈಗ ಕುದ್ದಿರುವಂತಹ ಮಸಾಲೆ ಐಟಮ್ಸ್ನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಷ್ಟು ಟೇಸ್ಟಿಯಾಗಿದೆ ಅಂದರೆ ನೀವು ತಿಂದು ನೋಡಿ ಒಂದು ಸಲ. ಇದನ್ನು ಟ್ರೈ ಮಾಡಿ, ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು. ಈಗ ಸ್ವಲ್ಪ ಕುದಿಸೋಣ ಚೆನ್ನಾಗಿ ನೀಟಾಗಿ. ಒಂದು 10 ಮಿನಿಟ್ಸು ಮಿಕ್ಸ್ ಮಾಡ್ತಾ ಕುದಿಸೋಣ. ಈಗ ರೆಡಿ ಆಗಿದೆ ನೋಡಿ ಬಿಸಿಬೇಳೆ ಬಾತ್. ತಿನ್ನಿ.